ಫಿನಿಶ್ ಆಗಿ ಚೆನ್ನಾಗಿ ಕಾಣಿಸ್ತಿದೆಯಾ? ಇವಾಗ ಎಷ್ಟು ಎಲಿಗೆಂಟ್ ಇನ್ನೂ ನೀವು ಜಾಸ್ತಿ ಮಾಡ್ಕೋಬಹುದು. ಅಂದರೆ ಇಲ್ಲಿಂದ ಹಿಂಗೆ ತಗೊಂಡು ಫುಲ್ ದೊಡ್ಡದಾಗೂ ಬಿಡಿಸ್ಕೋಬಹುದು. ಇಲ್ಲ ಇಷ್ಟೇ ಸಾಕು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಇಷ್ಟು ಇರ್ಬೋದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಎರಡು ಈಸಿಯಾಗಿ ಹಿಂಗೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತೇನಪ್ಪ ಅಂದರೆ ನಿಮಗೆ ತಮ್ಲೈನ್ ನೋಡಿ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ರಂಗೋಲೆ ಎಡ್ಳೆಳದು ಹೆಂಗೆ ಬಿಡಿಸೋದು ಅಂತ. ಸಿಂಪಲ್ಲಾಗೇ ಎಡ್ಲೆ ಇಟ್ಕೊಂಡು ರಂಗೋಲೆ ಬಿಡಿಸ್ತೀನಿ. 5 ಮಿನಿಟ್ಸು ಆಗಲ್ಲ, ಬೇಗನೆ ರಂಗೋಲೆ ಬಿಡಿಸ್ಬೋದು. ನಿಮಗೆ ಗೊತ್ತಲ್ಲ, ನಂಗೆ ರಂಗೋಲೆ ಹುಚ್ಚು ಸ್ವಲ್ಪ ಜಾಸ್ತಿನೇ ಇದೆ. ಸೊ ಹಂಗಾಗಿ ನಮ್ಮ ಮನೆ ಹತ್ರ ಸ್ವಲ್ಪ ಜಾಗ ಇದೆಯಾ, ಎಡ್ಳೆಳನ್ನ ಸಿಂಪಲ್ಲಾಗಿ ಯಾವ ಥರ ಬಿಡಿಸ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ರೆಡಿ ಮಾಡಿದ್ದೀನಿ, ತೋರಿಸ್ತೀನಿ ಜಾಗನ. ನೀರು ಹಾಕಿದ್ದೀನಿ. ಇವಾಗ ಇಲ್ಲಿ ಎಡ್ಳೆಳೆ ರಂಗೋಲೆ ಬಿಡಿಸ್ತೀನಿ. ಯಾವ ಥರ ಎಷ್ಟು ಈಸಿಯಾಗಿ ಬಿಡಿಸ್ಬೋದು ಅಂತ ನಿಮಗೂ ತೋರಿಸ್ತೀನಿ. ತುಂಬ ಎಲಿಗೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಇವಾಗ ರಂಗೋಲೆ ಬಿಡೋಣ. ಆ ಜಾಗ ಸ್ವಲ್ಪ ಒಣಗಿದ ಥರ ಆಗೋಗಿದೆ. ಸಿಂಪಲಾಗಿ ತುಂಬ ಚೆನ್ನಾಗಿ ಬಿಡ್ಬೋದು ಎಡ್ಳೆಳೆನ. ನೀವು ಈಸಿ ನೋಡ್ಕೊಂಡು ಬಿಡಿಸ್ಬೋದು. ಬನ್ನಿ ಫ್ರೆಂಡ್ಸ್, ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಇವಾಗ. ಓಕೆ ಫ್ರೆಂಡ್ಸ್, ಬನ್ನಿ ಎಡ್ಳೆಳೆ ರಂಗೋಲೆ ಬಿಡಿಸೋಣ. ಸಿಂಪಲಾಗಿ ಬಿಡಿಸ್ಬೋದು. ನೋಡಿ ನೋಡಿ ಈ ಥರ ಹೆಂಗೆ ಹಾಕಿ. ನಾವು ಅವಾಗೆಲ್ಲ ಇಲ್ಲೆಲ್ಲ ಸಿಮೆಂಟ್ ರೋಡ್ ಇರಲಿಲ್ಲ, ಸಗಣಿ ಸಾರಿಸ್ತಿದ್ವಲ್ಲ. ನಮ್ಮ ಸಗಣಿ ಸಾರಿಸಿ ಬಣ್ಣ ಹಾಕ್ತಿದ್ದು. ಇವಾಗೆಲ್ಲ ಸಿಮೆಂಟ್ ರೋಡ್ ಬಂದಿದೆ. ನೋಡಿ ಎಷ್ಟು ಈಸಿಯಾಗಿ ಬಿಡಿಸ್ಬೋದು. ತುಂಬ ಸಿಂಪಲಾಗಿ ಬಿಡಿಸ್ಬೋದು. ಏನು ಬರಲ್ಲ ಅಂದ್ರೆ ಕಲಿಬೋದು. ಒಂದು ದಿವಸ ಬರಲ್ಲ, 2 ದಿವಸ ಬರಲ್ಲ, 3ನೇ ದಿವಸ ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟ ಆಯ್ತಾ? ಆಮೇಲೆ ಮತ್ತೆ ಮಧ್ಯದಲ್ಲಿ ತಗೊಳ್ಳಿ. ನೋಡಿ ನೋಡಿ ನೀವು ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟು ಬಿಡಿಸಿ ಸುಮ್ಮನೆ ಆಗ್ಬೋದು, ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈಗ ಇದಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸೋ ಥರ ಮಾಡಬೇಕು ಅಂದರೆ ಇಲ್ಲಿ ಮಧ್ಯದಲ್ಲಿ ಇರುತ್ತಲ್ಲ, ಇಲ್ಲಿಗೂ ಸ್ವಲ್ಪ ಹಾಕೊಳ್ಳಿ. ನೋಡಿ ಇದನ್ನ ಒಂದೊಂದು ಬಿಟ್ಬಿಟ್ಟು ಹಾಕೋಬೇಕು. ಕನ್ಫ್ಯೂಸ್ ಮಾಡ್ಕೋಬಾರ್ದು. ನೋಡಿ ಇಷ್ಟ ಆಯ್ತಾ? ಆಮೇಲೆ ಈಗ ಮಧ್ಯೆ ಗ್ಯಾಪ್ ಇದೆಯಲ್ಲ, ಮಧ್ಯೆ ಗ್ಯಾಪ್ ಹಾಕೊಬೇಕು. ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗಿಲ್ಲ ಆಯ್ತಾ? ನೀವು ಎಲ್ಲೆಲ್ಲಿ ಗೆರೆ ಹಾಕ್ತೀರ ಅನ್ನೋದು ನಿಮಗೆ ಗೊತ್ತಿರಬೇಕು. ನೋಡಿ ಎಷ್ಟು ಚೆನ್ನಾಗಿರ್ತದೆ. ನೋಡಿ ಎಷ್ಟು ಈಸಿಯಾಗಿ ಬಿಡಿಸ್ಬೋದಲ್ಲ. ಅದು ಸ್ವಲ್ಪ ನಾನೇ ಕೈಲಿ ಇದು ಮಾಡಿದೆ. ನೋಡಿ ಹಿಂಗೆ ಫುಲ್ಲು ಹಿಂಗೆ ಇಟ್ಕೊಂಡು ಹಿಂಗೆ 2 ಕೆಲವು ಮಾಡಿದ್ರೆ ಈಸಿಯಾಗಿ ಬಿಡಿಸ್ಬೋದು. ನೋಡಿ ಚೆನ್ನಾಗಿ ಕಾಣಿಸ್ತಿದ್ಯಾ? ಯಪ್ಪ ಕಮೆಂಟ್ ಮಾಡಿ. ಬೇರೆ ಥರ ವೀಡಿಯೋಗಳು ಬೇಕು ಅಂತ ಅಂದರೆ ರಂಗೋಲೆ ಬಿಡಿಸೋಕ್ಕೆ ಟ್ರೈ ಮಾಡ್ತೀನಿ. ನೀವು ಕಲಿಬೋದು. ಓಕೆ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.